ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವೆಲ್ಕಮ್ ಟು ಲೆಟ್ ಮಿ ಎಕ್ಸ್ಪ್ಲೇನ್, ಪ್ರೆಸೆಂಟೆಡ್ ಟು ಯು ಬೈ ಬಸವ ಸಮಿತಿ. ಆಸ್ ಆಲ್ವೇಸ್ 12ನೇ ಶತಮಾನದ ವಚನ ಸಾಹಿತ್ಯ ಮತ್ತೆ ಆಧುನಿಕ ವಿಜ್ಞಾನದ ಅದ್ಭುತಗಳನ್ನ ಇಂದಿನ ಎಪಿಸೋಡ್ನಲ್ಲಿ ನಾವೆಲ್ಲರೂ ಕೂಡಿ ಎಕ್ಸ್ಪ್ಲೋರ್ ಮಾಡೋಣ. ವಚನಗಳ ಕಾಲಾತೀತ ಜ್ಞಾನವನ್ನ ಇಂದಿನ ವೈಜ್ಞಾನಿಕ ದೃಷ್ಟಿಕೋನದೊಂದಿಗೆ ಬೆರೆಸಿ ನಿಮಗಾಗಿ ಸಾದರಪಡಿಸುವುದೇ ಬಸವ ಸಮಿತಿಯ ಆಶಯ. So are you ready? Let's begin without any further ado. ಬನ್ನಿ, ಮೊಟ್ಟ ಮೊದಲಿಗೆ ನಾವು ವೀರ ವಿರಾಗಿಣಿ ನಮ್ಮ ಅಕ್ಕ ಮಹಾದೇವಿ ತಾಯಿಯವರ ಅತ್ಯದ್ಭುತವಾದ ವಚನವೊಂದನ್ನ ಆಲಿಸೋಣ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗೊಳ್ಳುದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚೆನ್ನ ಮಲ್ಲಿಕಾರ್ಜುನ. ಜಸ್ಟ್ ಇಮ್ಯಾಜಿನ್ ದಿಸ್ ಫಾರ್ ಅ ಸೆಕೆಂಡ್. ವಚನದ ಪ್ರಾರಂಭದಲ್ಲೇ ಬರುವ ಆ ಅದ್ಭುತವಾದ ಸಾಲು ಗಮನಿಸಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂದ್ರೆ ಈ ಇಡೀ ಜಗತ್ತಿನ ಸಕಲ ಚಟುವಟಿಕೆಗಳಿಗೂ, ಇಲ್ಲಿನ ಪ್ರತಿಯೊಂದು ಜೀವಿಯ ಚಲನೆಗೂ ಆ ಸೂರ್ಯನ ಶಕ್ತಿಯೇ ಒಂದು ಬೀಜವಾಗಿ, ಅಲ್ಟಿಮೇಟ್ ಮೂಲವಾಗಿ ಕೆಲಸ ಮಾಡುತ್ತೆ. ಲೆಟ್ಸ್ ಟೇಕ್ ಅ ಮೂಮೆಂಟ್ ಟು ಎಕ್ಸ್ಪ್ಲೋರ್ ದಿಸ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಮಾಡರ್ನ್ ಆಸ್ಟ್ರೋಫಿಸಿಕ್ಸ್ ಆ್ಯಂಡ್ ಪ್ಲಾನೆಟರಿ ಸೈನ್ಸ್. ಸೂರ್ಯ ಅಂದ್ರೆ ಕೇವಲ ಆಕಾಶದಲ್ಲಿ ಬೆಳಗೋ ಒಂದು ಬೆಂಕಿಯ ಗೋಳ ಮಾತ್ರ ಅಲ್ಲ. ಇನ್ಫ್ಯಾಕ್ಟ್ he is the absolute biological and physical mastermind of our mother earth. ಯೋಚನೆ ಮಾಡಿ ನೋಡಿ, ಸೂರ್ಯನ ಗುರುತ್ವಾಕರ್ಷಣೆ ಅಂದ್ರೆ ಆ ಅಗಾಧವಾದ ಗ್ರಾವಿಟೇಷನಲ್ ಬೈಂಡಿಂಗ್ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಭೂಮಿ ಮತ್ತೆ ಇತರ ಗ್ರಹಗಳೆಲ್ಲ ತಮ್ಮ ಪ್ಲಾನೆಟರಿ ಡೈನಮಿಕ್ಸ್ ಕಳೆದುಕೊಂಡು ಆ ಕತ್ತಲ ಬಾಹ್ಯಾಕಾಶದಲ್ಲಿ ಎಲ್ಲೆಲ್ಲೋ ದಿಕ್ಕು ತಪ್ಪಿ ತೇಲ್ತಾ ಇರ್ತಿದ್ವು. ಸೂರ್ಯನ ಸುತ್ತಲಿರೋ ಆ ಹೀಲಿಯೋಸ್ಫಿಯರ್ ಅಂದ್ರೆ ಆ ಕಾಂತೀಯ ರಕ್ಷಣಾ ಕವಚ ಡೈಲಿ ನಮ್ಮನ್ನ ಅಪಾಯಕಾರಿ ಕಿರಣಗಳಿಂದ ಸೇಫ್ ಆಗಿ ಕಾಪಾಡ್ತಿದೆ. ಬರೀ ಅಷ್ಟೇ ಅಲ್ಲ, ಆ ಸೂರ್ಯನ ಥರ್ಮೋಡೈನಮಿಕ್ಸ್ ಮತ್ತೆ ಸೋಲರ್ ರೇಡಿಯೇಷನ್ಗಳೇ ನಮ್ಮ ಜಗತ್ತಿನ ಗ್ಲೋಬಲ್ ವೆದರ್ ಅನ್ನ, ಸಮುದ್ರದ ಅಲೆಗಳ ಏರಿಳಿತವನ್ನ, ಹಾಗೆ ಆ ಇಡೀ ವಾಟರ್ ಸೈಕಲ್ ಅನ್ನ ಮ್ಯಾನೇಜ್ ಮಾಡ್ತಿವೆ. ಒಂದು ಸರಳ ಎಕ್ಸಾಂಪಲ್ ಬಳಸ್ಕೊಂಡು ಹೇಳ್ಬೇಕಂದ್ರೆ, ದ ಸನ್ ಇಸ್ ಲಿಟ್ರಲಿ ಅ ಕಾಸ್ಮಿಕ್ ಕಂಡಕ್ಟರ್. ಒಂದು ಕಾನ್ಸರ್ಟ್ನಲ್ಲಿ ಕಂಡಕ್ಟರ್ ಇರ್ತಾನಲ್ವಾ, ಅದೇ ತರ ಸನ್ ಆರ್ಕೆಸ್ಟ್ರೇಟ್ಸ್ ಅ ಮಲ್ಟಿ ಟ್ರಿಲಿಯನ್ ಇನ್ಸ್ಟ್ರುಮೆಂಟ್ ಪ್ಲಾನೆಟರಿ ಸಿಂಫನಿ. ಆ ಮಹಾ ಕಂಡಕ್ಟರ್ ತನ್ನ ಕೋಲನ್ನ ಎತ್ತಿ ಮೂವ್ ಮಾಡಿದಾಗ ಭೂಮಿ ಮೇಲಿನ ಮಳೆ, ಬೆಳೆ, ಜೀವಿಗಳು, ವಾತಾವರಣ ಎಲ್ಲವೂ ಅದಕ್ಕೊಂದು ಟ್ಯೂನಿಗೆ ಮ್ಯಾಚ್ ಆಗೋ ಥರ ರನ್ ಆಗುತ್ತೆ. ಅದಕ್ಕೆ ಹೇಳೋದು ಅವನೇ ನಿಜವಾದ ಮಹಾನಿರ್ದೇಶಕ. ಆ ಎಲ್ಲಾ ಎನರ್ಜಿಗೂ ಅವನೇ ಆ ಬೀಜ. ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಲೈನ್. ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಕರಣಗಳು ಅಂದ್ರೆ ಏನ್ ಗೊತ್ತಾ? ನಮ್ಮ ಸೆನ್ಸಸ್ ಅಥವಾ ನಮ್ಮ ಇಂದ್ರಿಯಗಳು. ಈ ವಚನದ ಸಾಲು ಹೇಳ್ತಿರೋದನ್ನೇ ಇವತ್ತಿನ ಸೈಕಾಲಜಿ ಮತ್ತೆ ನ್ಯೂರೋಸೈನ್ಸ್ ಪರ್ಫೆಕ್ಟ್ಲಿ ಕನ್ಫರ್ಮ್ ಮಾಡ್ತಿವೆ. ಥಿಂಕ್ ಅಬೌಟ್ ಇಟ್. ಸೂರ್ಯ ಸೌರಮಂಡಲಕ್ಕೆ ಯಾವ ರೀತಿ ಬಾಸ್ ಆಗಿದ್ದಾನೋ, ನಮ್ಮ ಬಾಡಿಗೆ, ನಮ್ಮ ಇಂದ್ರಿಯಗಳಿಗೆ ಈ ಮನಸ್ಸೇ ಬಾಸ್. ನಮ್ಮ ಲೈಫ್ನ ಗ್ರಾವಿಟೇಷನಲ್ ಸೆಂಟರ್ ಇದ್ದ ಹಾಗೆ. ನಮ್ಮ ಬ್ರೈನ್ ಎಂಥ ಅದ್ಭುತ ಮಷೀನ್ ಅಂದ್ರೆ, ಒಂದು ಸಣ್ಣ ಥಾಟ್ ಫ್ಲಾಶ್ ಆದ ಕೂಡ್ಲೆ ಮೆದುಳಿನ ಒಳಗೆ ಸೈನಾಪ್ಟಿಕ್ ಫೈರಿಂಗ್ ಅಂದ್ರೆ ನರಕೋಶಗಳ ನಡುವಿನ ವಿದ್ಯುತ್ ಸಂವಹನ ಶುರುವಾಗೋಗುತ್ತೆ. ಇದು ಎಷ್ಟು ಪವರ್ಫುಲ್ ಅಂದ್ರೆ, ಆ ಆಲೋಚನೆ ಸೀದಾ ಹೋಗಿ ನಮ್ಮ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅನ್ನ ಬಡಿದೆಬ್ಬಿಸಿಬಿಡುತ್ತೆ. ಒಳಗಡೆ ಕಂಟಿನ್ಯೂಯಸ್ ಕೆಮಿಕಲ್ ರಿಯಾಕ್ಷನ್ಸ್ ಶುರುವಾಗುತ್ತೆ. ಹೊರಗಡೆ ಆ ಕಣ್ಣು, ಕಿವಿ ಏನೇ ರಿಸೀವ್ ಮಾಡ್ಕೊಂಡ್ರೂ ಅದಕ್ಕೆ ಅಸಲಿ ಮೀನಿಂಗ್ ಕೊಡೋ, ಆ ಟೋಟಲ್ ಸೆನ್ಸರಿ ಪ್ರಾಸೆಸಿಂಗ್ ಮಾಡೋ ಮಾಸ್ಟರ್ ಈ ಮನಸ್ಸೇ. ಸೈನ್ಸ್ನಲ್ಲಿ ಇದಕ್ಕೊಂದು ಪದ ಇದೆ,
ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ ನಾನು ಪದೇ ಪದೇ ಹೇಗೆ ಯೋಚಿಸ್ತೀನೋ ನನ್ನ ಬ್ರೈನ್ ಹಾಗೇ ಬದಲಾಗುತ್ತೆ. ಆ್ಯಂಡ್ ವಾಟ್ ಎವರ್ ವಿ ಥಿಂಕ್ ದಾಟ್ ಬಿಕಮ್ಸ್ ಆ ರಿಯಾಲಿಟಿ. ಇದೇ ವಿಚಾರ 21ನೇ ಶತಮಾನದಲ್ಲಿ ದ ಸೀಕ್ರೆಟ್ ಟು ದ ಲಾ ಆಫ್ ಅಟ್ರಾಕ್ಷನ್ ಪುಸ್ತಕ ಬಂದ ಮೇಲೆ ಜಾಗತಿಕವಾಗಿ ಟ್ರೆಂಡ್ ಆಗಿ ಮನೆ ಮಾತಾಗಿದ್ದು ನಮ್ಗೆಲ್ಲ ತಿಳಿದಿದ್ದೇ ಇದೆ. ಈ ಸ್ಪೇಸ್ನಲ್ಲಿ ನಡೆಯೋ ಮ್ಯಾಕ್ರೋಕಾಸಮ್ ಅನ್ನ ತಗೊಂಡು ಬಂದು ಮನುಷ್ಯನ ದೇಹದ ಒಳಗಿರೋ ಮೈಕ್ರೋಕಾಸಮ್ ಜೊತೆಗೆ ಅಕ್ಕ ಮಹಾದೇವಿ ತಾಯಿಯವರು ಇಷ್ಟೊಂದು ಪರ್ಫೆಕ್ಟ್ ಆಗಿ ಲಿಂಕ್ ಮಾಡಿದ್ದಾರೆ ಅಂದ್ರೆ ಜಸ್ಟ್ ಥಿಂಕ್ ಹೌ ಅಹೆಡ್ ಆಫ್ ದಿಯರ್ ಟೈಮ್ ದೇ ವರ್. ದ ಫೈನಲ್ ಲೈನ್ಸ್ ಆರ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ವಾಟ್ ಅ ಪವರ್ಫುಲ್ ಎಂಡಿಂಗ್. ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚೆನ್ನಮಲ್ಲಿಕಾರ್ಜುನ. ನನ್ನ ಪುಟ್ಟ ಮನಸ್ಸು ಆ ದಿವ್ಯ ಚೇತನದಲ್ಲಿ ವಿಲೀನವಾದ ಮೇಲೆ ನನಗೆ ಕಷ್ಟಗಳು ಕಾಡುತ್ತಾ? ಇಲ್ಲ ಅಲ್ವಾ? ದಿಸ್ ಇಸ್ ಆಕ್ಚುಲಿ ವೆರಿ ಸಿಂಪಲ್ ಟು ಡಿಕೋಡ್. ಒಂದು ಸಣ್ಣ ನೀರಿನ ಹನಿ ವಿಶಾಲವಾದ ಸಮುದ್ರಕ್ಕೆ ಬಿದ್ದಾಗ ಏನಾಗುತ್ತೆ ಕಲ್ಪನೆ ಮಾಡ್ಕೊಳ್ಳಿ. ಆ ಹನಿಯಲ್ಲಿ ಸಾಯಲ್ಲ, ಬದಲಾಗಿ ಅದು ತಾನೇ ಒಂದು ಮಹಾಸಾಗರವಾಗಿ ಅಬ್ಬರಿಸುತ್ತೆ. ಎಕ್ಸಾಕ್ಟ್ಲಿ ಅದೇ ರೀತಿ ಯಾವಾಗ್ಲೂ ಓವರ್ ಥಿಂಕಿಂಗ್ ಮಾಡ್ತಾ ಲೆಕ್ಕಾಚಾರದಲ್ಲೇ ಮುಳುಗಿರೋ ನಮ್ಮ ಲಿಮಿಟೆಡ್ ಮೈಂಡ್ ತನ್ನ ಅಹಂಕಾರವನ್ನ, ತನ್ನೆಲ್ಲ ಪೂರ್ವಾಗ್ರಹಗಳನ್ನ ಬದಿಗಿಟ್ಟು ಆ ಡಿವೈನ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಜೊತೆ ಅಂದ್ರೆ ಆ ನಿರಾಕಾರ ಚೆನ್ನಮಲ್ಲಿಕಾರ್ಜುನನಲ್ಲಿ ಮರ್ಜ್ ಆದಾಗ ಏನಾಗುತ್ತೆ ಗೊತ್ತಾ? ಭಯ, ಆತಂಕ, ಮೆಂಟಲ್ ಸ್ಟ್ರೆಸ್ ಎಲ್ಲವೂ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಯಾಕಂದ್ರೆ ಅವತ್ತು ನಾವೇ ಆ ಯೂನಿವರ್ಸ್ ಆಗಿಬಿಡ್ತೀವಿ. ಈ ವಚನದ ಅರ್ಥ ನನ್ನ ಮೇಲೆ ಒಂದು ರೀತಿಯ ಪಾಸಿಟಿವ್ ಇಂಪ್ಯಾಕ್ಟ್ ಬೀರಿದೆ. ನಿಮಗೂ ಇದು ಅಷ್ಟೇ ಸೊಗಸಾದ ಅನುಭವ ನೀಡಿದೆ ಮತ್ತು ಈ ಸಂಚಿಕೆಯನ್ನು ನೀವು ಅಪ್ರಿಷಿಯೇಟ್ ಮಾಡಿದ್ದೀರಿ ಎಂದು ನಂಬಿದ್ದೇನೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಈ ಸಪೋರ್ಟ್ ನಮಗೆ ಸದಾ ಹೊಸತನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ಇಂದಿನ ಸಂಚಿಕೆಗೆ ಮೂಲ ಆಧಾರ ಬಸವ ಸಮಿತಿಯು ಪ್ರಕಟಿಸಿರುವ ಲಿಂಗೈಕ್ಯ ಪ್ರೊಫೆಸರ್ ಬಿ ವಿರೂಪಾಕ್ಷಪ್ಪನವರು ರಚಿಸಿದ ಶರಣತತ್ವ ವಿವೇಚನೆ ಎಂಬ ಕೃತಿ. Thank you for listening and staying with me until now. Until next week, when we return with another topic, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.